ಸೊ ಗುರುಗಳೇ, ನಾನು ಈಗ ತಾನೇ ರೀಸೆಂಟ್ ಆಗಿ ಜಿಮ್ಗೆ ಸೇರ್ಕೊಂಡೆ. ಬಟ್ ಅಲ್ಲಿ ಜಿಮ್ಗೆ ಸೇರ್ಕೊಂಡಾಗ ಗೊತ್ತಾಯ್ತು ಟ್ಯಾಟು ಅನ್ನೋದು ಎಷ್ಟು ಫ್ಯಾಷನ್ ಅಂತ. ಅಂಡ್ ತುಂಬಾ ಜನಕ್ಕೆ ಅದೇ ಔಟ್ಲುಕ್ ಸಖತ್ತಾಗಿ ಕಾಣೋದು. ಹಾಗಾಗಿ ನಾನು ನನ್ನ ಕೈಗೆ ಹಾಕ್ಸೋಣ ಅಂತ ಮಾಡಿದೆ. ನೋಡಿ, ನಾನು ಅಂದ್ರೆ ಅವಾಗ ಜಾತ್ರೆ ಟೈಮಲ್ಲಿ ಹಳ್ಳಿ ಸೈಡ್ ಗೊತ್ತಿರುತ್ತಲ್ಲ, ಸೊ ತಿದ್ಬಿಡ್ತಾರಲ್ಲ, ಹಂಗೆ ಒಂದು ಟೈಗರ್ ಬಡ್ಸಕ್ ಹೋಗಿ ಒಳ್ಳೆ ಕ್ಯಾಟ್ ಮರಿ ಆಗ್ಬಿಟ್ಟೈತಿ. ಇದು ಒಂದ್ಸಲ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಈ ತರ ಟ್ಯಾಟು ಹಾಕ್ಸ್ಕೊಂಡ್ಬಿಟ್ಟಿದೆ. ಅಂದ್ರೆ ಅವಾಗ ಚಿಕ್ಕ ಏಜಲ್ಲಿ ಗೊತ್ತಿರ್ಲಿಲ್ಲ. ಸೊ ಇವಾಗ ನಾವು ಅಪ್ಗ್ರೇಡ್ ಆಗಿದ್ದೀವಿ. ಸೊ ಇವಾಗೆಲ್ಲ ಟೆಕ್ನಿಕಲಿ ಫಾಸ್ಟ್ ಆಗಿದ್ದಾರೆ. ಅಂದ್ರೆ ಇವಾಗಲೇ ಕೂತಿರೋ ಜಾಗದಲ್ಲೇ ಎಲ್ಲಿ ಟ್ಯಾಟೂನ ಬೆಸ್ಟ್ ಆಗ್ತಾರೆ ಅಂತಾನೆ ತಿಳ್ಕೊಬಹುದು. ಸೊ ಹಾಗಾಗಿ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ. ಬನ್ನಿ ನಿಮ್ಗೂ ಸರ್ಚ್ ಮಾಡಿ ತೋರಿಸ್ತೀನಿ ಯಾವ್ದು ಬೆಸ್ಟ್ ಇದೆ ಅಂತ. ಸೊ ನಾನು ಬೆಸ್ಟ್ ಟ್ಯಾಟೂ ಆರ್ಟಿಸ್ಟ್ ಇನ್ ಕರ್ನಾಟಕ ಅಂತ ಟೈಪ್ ಮಾಡಿದೆ. ಸೊ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದಲ್ಲಿ ನೋಡ್ಬೇಕು. ನನಗೆ ಇಲ್ಲಿ ಕಂಡದ್ದು ಬೆಸ್ಟ್ ಅಂತ ಅಂಡ್ ರೋಬೋಟ್ ಟ್ಯಾಟೂಸ್ ಅಂತ. ಸೊ ಇವ್ರ ಪ್ರೊಫೈಲ್ ನ ಚೆಕ್ ಮಾಡಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇವರು ಟ್ಯಾಟೂ ಆರ್ಟಿಸ್ಟ್ ಆಕ್ಚುಲಿ ಚೇತನ್ ಗೌಡ ಅಂತ. ಸೊ ಇವ್ರ ಪ್ರೊಫೈಲ್ ನೋಡ್ತಾ ಹೋದೆ. ಸೊ ಗುರು ಚಿಂದಿ ಗುರು ನೋಡು, ಇವರೆಲ್ಲ ಪ್ರೊಫೈಲ್ ನೋಡ್ತಾ ಇದ್ರೆ ನಾನೇ ಫುಲ್ ಫಿದಾಗ್ಬಿಟ್ಟೆ ಈ ಟ್ಯಾಟೂಸ್ ನೋಡಿ. ಸೊ ಹೆಂಗಾರು ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಅಂತ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಇವ್ರ ನಂಬರು ಬಯೋದಲ್ಲಿ ಇದೆ, ನೋಡ್ಕೊಳ್ಳಿ. ಸೊ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಇವ್ರ ಪ್ರೊಫೈಲ್ ಅಂಡ್ ಇವ್ರು ಮಾಡಿರೋ ಟ್ಯಾಟೂಸ್ ಎಲ್ಲ ಸೊ ಸಖತ್ತಾಗಿ ವರ್ಕ್ ಮಾಡಿದ್ರು. ಹಾಗಾಗಿ ನಾನು ಇಲ್ಲೇ ಹಾಕ್ಸ್ಕೋಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಂಡ್ ನನ್ನ ಕೈ ನೋಡ್ತಾ ಇರ್ಬೋದು, ಖಾಲಿ ಇದೆ ಫುಲ್ಲು. ಸೊ ಇವಾಗ ಹೋಗಿ ಹಾಕಿಸ್ಕೊಳ್ತೀನಿ, ಯಾವ ತರ ಔಟ್ಪುಟ್ ಬರುತ್ತೆ ಅಂತ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ನಾನು ಹೇಳಲ್ಲ, ಯಾಕೆಂದ್ರೆ ನಾವ್ ಏನೇ ಹಾಕ್ಸ್ಕೊಂಡ್ರು ಇವಾಗ ಚೆನ್ನಾಗಿದೆ ಅಂತಾನೆ ತುಂಬಾ ಜನ ಹೇಳ್ತಾರೆ. ಬಟ್ ನನ್ನ ಟ್ಯಾಟೂ ನೋಡಿ ನಿಮ್ ರಿವ್ಯೂ ಕೊಡಿ ಯಾವ ತರ ಇದೆ ಅಂತ. ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನೀವು ಟ್ಯಾಟೂ ಹಾಕ್ಸ್ಬೇಕು ಅಂತ ಅನ್ಸಿದ್ರೆ ಮೇಲಿರೋ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಹೋಗೋಣ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಆರ್ಮ್ ಬ್ಯಾಂಡು. ನೀವು ಟ್ರೈನಿಂಗು ಕೊಡ್ತೀರಾ? ಟ್ರೈನಿಂಗ್ ಮಾಡ್ತೀನಿ ಬ್ರೋ. ಟ್ಯಾಟೂ ಟ್ರೈನಿಂಗ್ ಇರುತ್ತೆ. ನಿಮ್ಗೆ ಹೇಗ ಅನ್ಸ್ತಾ ಇದೆ ಬ್ರೋ? ಕಂಪ್ಲೀಟ್ಲಿ ಫ್ರೀ ಹ್ಯಾಂಡ್ ಮಾಡಿಸ್ಕೊಂತಿದ್ದೀರಾ? ಅದೇ ನೋಡ್ಬೇಕು, ಔಟ್ಪುಟ್ ಬಂದ್ಮೇಲೆ ಗೊತ್ತಾಗೋದಲ್ವಾ. ಅಂದ್ರೆ ಗೊತ್ತಾಗಲ್ಲ, ನಂಗೂ ಗೊತ್ತಾಗಲ್ಲ ಏನ್ ಮಾಡ್ತಾ ಇದೀರಿ ಅಂತ. ಓಕೆ ಓಕೆ ಓಕೆ. ಅದೇ ಬ್ರೋ, ನಮ್ ಸ್ಟ್ರಾಟಜೀಸ್, ನಂದು ಪ್ಲಾನೇ ಅದು. ಏನಂದ್ರೆ ಕ್ಲೈಂಟಿಗೆ ಏನು ಗೊತ್ತಿರಬಾರ್ದು, ಬ್ಲಾಂಕ್ ಆಗಿರ್ಬೇಕು. ಸ್ಟಾರ್ಟ್ ಮಾಡಿ ಬ್ರೋ, ಸ್ಲೋ ಟರ್ನ್ ಮಾಡಿ. ನೀವು ಸ್ಟ್ರೈಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಓಕೆನಾ? ಸ್ಲೋ ಆಗಿ ಟರ್ನ್ ಆಗಿ ಮತ್ತೆ ರಿಟರ್ನ್ ಸ್ಲೋ 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 ಸ್ಲೋ. ಓಕೆನಾ? ಎಸ್, ಪರ್ಫೆಕ್ಟ್. ಓಕೆ, ಫಸ್ಟ್ ಟ್ಯಾಟೂ ಮೊದಲೇನೆ ನಿಮ್ಗೆ ಕೆಚ್ ಹಾಕಿ ಫಸ್ಟ್ ನೋಡ್ತಾರೆ ಔಟ್ಪುಟ್ ಹೇಗಿದೆ ಅಂತ. ಸೊ ದೂರ ಕರೆಕ್ಟ್ ಆಗಿದೆಯಾ, ಮ್ಯಾಚಬಲ್ ಅಂತ. ಇಲ್ಲ ಅಂದ್ರೆ ಸೊ ಅದಾದ್ಮೇಲೆ ರಿಮೂವ್ ಮಾಡಿ ಕ್ಲೀನ್ ಆಗಿ ತಿರ್ಗಾ ಚೆಕ್ ಮಾಡ್ತಾರೆ. ಔಟ್ಪುಟ್ ಯಾವಾಗ ಪರ್ಫೆಕ್ಟ್ ಇದೆ ಅನ್ಸುತ್ತೋ ಅವಾಗ ಟ್ಯಾಟೂ ಮಾಡೋದು. ಕೆಲವು ಕಡೆ ಈ ತರ ಎಲ್ಲ ಮಾಡ್ತಾರೆ ಅಂತ ನಂಗೂ ಗೊತ್ತಿರ್ಲಿಲ್ಲ. ಸೊ ನಂಗೆ ಇವಾಗಲೇ ಗೊತ್ತಾಗ್ತಿರೋದು. ಅಂದ್ರೆ ಕ್ರಾಸ್ ಚೆಕ್ ಮಾಡ್ಬೇಕು. ನೀವು ಎಷ್ಟು ಕ್ರಾಸ್ ಚೆಕ್ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್. ಇವಾಗ ಮಾರ್ಕಿಂಗ್ ಸರಿಗ್ ಬಂದಿಲ್ಲ ಅಂದ್ರೆ ನಾವು ಚೇಂಜ್ ಮಾಡ್ಬೋದು. ಸರಿನಾ? ಮಾಡಾದ್ಮೇಲೆ ಟ್ಯಾಟೂ ಏನು ಮಾಡಕ್ಕಾಗಲ್ಲ. ಓಕೆ, ಸೊ ಬೆಸ್ಟ್ ಅಂದ್ರೆ ಹಾಫ್ ಅನ್ ಅವರ್ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಈ ತರ ಎಲ್ಲ ಪರ್ಫೆಕ್ಟ್, ಫಸ್ಟ್ ನಿಮ್ ಡ್ರಾಯಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಮೇಲೆ ಸೊ ನೀವು ಡ್ರಾಯಿಂಗ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೇದು ಅಂತ ಅರ್ಥ ಅಷ್ಟೇ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಬ್ರೋ, ಇದು ಬಂದು ಕಾಟ್ರೇಜ್ ನೀಡಲ್ಸು. ಈ ನೀಡಲ್ಸ್ ನಿಮ್ಗೆ ಬಿಫೋರ್ ಟ್ಯಾಟೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ತೋರಿಸಿ ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡಿ ಅಂತ ಹೇಳಿ ಆದ್ಮೇಲೆ ನಿಮ್ಗೆ ಟ್ಯಾಟೂ ಸ್ಟಾರ್ಟ್ ಮಾಡೋದು. 28 ಕಂಡಿದೆಯಲ್ಲ? ಇದು ಒನ್ ಟೈಮ್ ಅಷ್ಟೇ ಯೂಸ್? ಒನ್ ಟೈಮ್ ಯೂಸ್. ನೀವೇನೇನ್ ಸೆಟಪ್ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ರ್ಯಾಪ್ ಆಗಿರ್ಬೇಕು, ಕೆಳಗಡೆ ಮೇಲ್ಗಡೆ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ. ಮತ್ತೆ ಏನ್ ನಾವು ಯೂಸ್ ಮಾಡ್ತೀವಿ ಆಯಿಂಟ್ಮೆಂಟ್, ಇದು ವಿಟಮಿನ್ ಎ ಅಂಡ್ ಡಿ, ವ್ಯಾಸ್ಲಿನ್ ಅಲ್ಲ. ಸರಿನಾ? ಇಲ್ಲಿ ಸ್ಟೇಷನ್ ಹೆಂಗಿರ್ಬೇಕು ಅಂದ್ರೆ ಫುಲ್ ಹೈಜೀನ್ ಆಗಿರ್ಬೇಕು, ಮಿಷಿನ್ ರ್ಯಾಪ್ ಆಗಿರ್ಬೇಕು, ಗ್ಲೌಸ್ ಆಗಿರ್ಬೇಕು, ಮತ್ತೆ ನೀವೇನ್ ಸೆಟಪ್ ಇಡ್ತೀರಾ ಇದು ರ್ಯಾಪ್ ಆಗಿರ್ಬೇಕು, ಬೆಡ್ ಕವರ್ ಇರಬೇಕು. ಇಷ್ಟೆಲ್ಲ ಹೈಜೀನ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿದ್ರೆ ನಿಮ್ ಕ್ವಾಲಿಟಿ ಟ್ಯಾಟೂ ಏನು ಇನ್ಫೆಕ್ಷನ್ ಆಗದೆ ಚೆನ್ನಾಗಿ. ಪೇನ್ ಬರುತ್ತಾ ಇಲ್ವಾ? ಈಗ ಪೇನ್ ಸ್ಟಾರ್ಟಿಂಗ್ ಇರುತ್ತೆ, ಆಮೇಲೆ ಹೋಗ್ತಾ 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 ಏನೇನು ಅಡ್ಜಸ್ಟ್ ಆಗುತ್ತೆ. ಈಗ ಆಪರೇಷನ್ ಮಾಡ್ಬೇಕಾದ್ರೆ ಏನೋ ಬೇರೆ ಅನಸ್ತೇಷಿಯಾ ಕೊಡ್ತಾರೆ, ಬಟ್ ಇದು ಆತರ ಏನು ಅಲ್ಲ, ಹೇಳುದು ಆತರ. ಹಿಂಗಾದ್ರೆ ಸ್ಟಾರ್ಟ್ ಅಪ್ ಅಲ್ವಾ? ನೀವು ನೋಡಿ, ನೀವೇ ಶೇರ್ ಮಾಡಿ ನಿಮ್ ಪೇನ್ ಆಗ್ತಿದ್ಯಾ? ಏನಿಲ್ಲ ಬ್ರೋ, ಕೆರದಂಗ ಐತೈತೆ ಅಷ್ಟೇ. ಏನಿಲ್ಲ, ಅದು ಚಿಕ್ಕ ಕರೆಂಟ್ ಚುರು 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 ಅನ್ನತ್ತಲ್ಲ ಆ ತರ ಅಂತಿದೆ. ಸೊ ಗುರುಗಳೇ, ಇವಾಗ ನಾನು ಟ್ಯಾಟೂ ಹಾಕ್ಸ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಇವಾಗ ಡ್ರಾಯಿಂಗ್ ಮಾಡ್ತಿದ್ದಾರೆ ಯಾವ ತರ ಬರುತ್ತೆ ಅಂತ. ಸೊ ಇದು ಓಕೆ ಆದ್ರೆ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇದು ಏನ್ ಕೇಳಕ್ ಬಂದಿದ್ದೀನಿ ಅಂದ್ರೆ, ಇಲ್ಲಿ ಒಬ್ರು ಬಂದ್ರು ಟ್ಯಾಟೂ ಆಲ್ರೆಡಿ ಹಾಕ್ಸ್ಕೊಂಡಿರೋರು. ಆಲ್ಮೋಸ್ಟ್ ನಾನು ನೋಡಿದಷ್ಟು ಫುಲ್ ಶಾಕ್ ಆಗ್ಬಿಟ್ಟೆ. ಯಾಕಂದ್ರೆ ನೋಡಿ ಔಟ್ಪುಟ್ ಯಾವ ತರ ಇದೆ ಅಂತ. ಈಗ ಇದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ನ್ಯಾಚುರಲ್ ಆಗಿ ಏನಾದ್ರು ನೀವು ಒಂದು ಫೋಟೋ ಹೊಡಿತೀರಾ ಅಂತ ಅನ್ಕೊಳ್ಳಿ.
ಯಾವ್ದಾದ್ರು ಫಾರೆಸ್ಟ್ ಹೋಗಿ ಅಥವಾ ನಿಮ್ಮ ಫ್ರೆಂಡ್ ಫೋಟೋನ ಹೊಡಿತೀರಾ ಅನ್ಕೊಳ್ಳಿ. ಸೊ ಅದನ್ನ ನೀವು ಕಣ್ಣಲ್ಲಿ ನೋಡ್ಬೇಕಾದ್ರೆ ಏನ್ ಅನ್ಸುತ್ತೆ ಹೇಳಿ, ಯಾರೋ ಎದುರುಗಡೆ ನಿಂತಿದ್ದಾರೆ ಅಂತಾನೆ ಅನ್ಸುತ್ತೆ ತಾನೆ. ಅದೇ ತರನೇ ಔಟ್ಪುಟ್ ಬಂದಿದೆ. ಲಯನ್ ಕಪ್ ನೋಡ್ತಾ ಇರ್ಬೋದು. ಸೊ ಇದು ಹಾಕ್ಸ್ಕೊಂಡಿದ್ರಲ್ಲ, ಪೇನ್ ಬಂದಿಲ್ವಾ? ಪೇನ್ ಏನಿಲ್ಲ, ಬ್ಲೀಡಿಂಗು ಇಲ್ಲ, ಪೇನು ಇಲ್ಲ, ಏನು ಇಲ್ಲ. ಸೊ ಅಂದ್ರೆ ಎಷ್ಟು ದಿನ ತಗೊಂಡ್ರು, ಎಷ್ಟು ಅವರ್ ತಗೊಂಡ್ರು? ಅಥವಾ 3 days ಆಯ್ತು. ಅಂದ್ರೆ ನಾರ್ಮಲ್ ಮಾರ್ನಿಂಗ್ 8 to ನೈಟ್ 10. ಓಕೆ, ಮತ್ತೆ ಕಾಫಿ ಬ್ರೇಕ್ ಅಷ್ಟೇ. ಸೊ ಅದು ಹಾಕ್ಸ್ಕೊಂಡು ಮಾಡಿಸ್ಕೊಂಡಿದ್ದೀರಾ? 3 days ಕಂಪ್ಲೀಟ್ ಆಗಿ. ಇಷ್ಟೆಲ್ಲ ಹಾಕ್ಸ್ಕೊಂಡಿದ್ರಲ್ಲ, ಪ್ರೈಸ್ ಸರ್ ಇದು? ಪ್ರೈಸ್ ಅರೌಂಡ್ 25% ಆಫ್ ಕೊಟ್ಟು ಸರ್. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಬೇರೆ ಕಡೆ ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯಾಕೆಂತಂದ್ರೆ ನಾವು ಒಬ್ಬ ಯೂಟ್ಯೂಬರ್ ಆಗಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ನಾನು ಯಾವ ತರ ಸರ್ಚ್ ಮಾಡಿದ್ದೀನಿ ಅಂತ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಸರ್ಚ್ ಮಾಡಿದ್ದೀನಿ, ನಿಯರ್ ಎಲ್ಲಿದೆ ಅಂತ. ಆಲ್ಮೋಸ್ಟ್ ಕರ್ನಾಟಕ ಅಂತಲ್ಲ, ಇಂಡಿಯಾದಲ್ಲಿ ಈ ಕ್ವಾಲಿಟಿ ನಾನು ಎಲ್ಲೂ ನೋಡೇ ಇರಲಿಲ್ಲ. ಸೊ ಅದಾದ್ಮೇಲೆ ರಿಕ್ವೆಸ್ಟ್ ಕಳಿಸ್ತೆ, ಸರ್ ನಾವು ಈ ತರ ಒಂದು ಬ್ಯಾಂಡ್ ಹಾಕ್ಬೇಕು ಅಂತ. ಬಟ್ ನನಗೆ ಟೈಗರ್ ಇತ್ತಲ್ಲ, ಜಾತ್ರೆ ಟೈಮಲ್ಲಿ ಜಾತ್ರೆ ಥರನೇ ಹಾಕ್ಸ್ಕೊಂಡ್ಬಿಟ್ಟಿದೆ. ಇದನ್ನ ಕವರ್ ಮಾಡಿಸ್ಕೊಳ್ತಾ ಇದ್ದೀನಿ ಅಲ್ವಾ. ಸೊ ಇದ್ರ ಬಗ್ಗೆ ಏನ್ ಕೇಳ್ತೀನಿ ಅಂದ್ರೆ, ಈ ತರ ಔಟ್ಪುಟ್ ನಿಮ್ಗೆ ಬೇರೆ ಕಡೆ ಸಿಗೋದೇ ಇಲ್ಲ. ಅಂಡ್ ಪೇನು ಬರಲ್ಲ, ಬ್ಲಡ್ಡು ಬರಲ್ಲ, ಅಷ್ಟು ಸ್ಮೂತ್ ಆಗಿ ಆಗ್ತಾರೆ. ಸೊ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇದು ಔಟ್ಪುಟ್ ಯಾವ ತರ ಬರುತ್ತೆ ತೋರಿಸ್ತೀನಿ. ಇದು ಒಂದ್ಸಲ ನೋಡ್ಕೊಂಬಿಡಿ ಯಾವ ತರ ಇದೆ ಅಂತ. ಸೊ ಗುರುಗಳ ಈ ಡಿಸೈನ್ ಜೊತೆಲಿ ಇವ್ರು ಮಾಡಿರುವಂತಹ ವರ್ಕ್ಗಳ ಬಗ್ಗೆ ನಾನು ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಯಾವ್ದು ಡಿಸೈನ್ ಇಷ್ಟ ಆಗುತ್ತೆ ನಿಮಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ನೀವು ಯಾವ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ಇವರು ದಿನನಿತ್ಯ ಏನೆಲ್ಲ ಮಾಡ್ತಾರೆ, ಸೊ ಅದನ್ನೇ ಟ್ಯಾಟೂ ಹಾಕೊಂಡಿದ್ದಾರೆ. ಬಟ್ ಈ ಟ್ಯಾಟೂ ಯೂನಿಕ್ ಆಗಿ ಸಿಕ್ಕಾಪಟ್ಟೆ ಸಾಕಾಗಿದೆ ಅಂತ ಹೇಳ್ಬೋದು, ನೋಡ್ತಾ ಇರ್ಬೋದು. ಸೊ ಇವ್ರು ಏನೆಲ್ಲ ಮಾಡ್ತಾರೆ ಅನ್ನೋದೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಈ ಡಿಸೈನಿಂಗ್ ಇದೆ ಅಲ್ಲ, ಇದು ಅಷ್ಟು ಸುಲಭ, ಇದು ನೋಡಿದಷ್ಟು ನಿಮಗೆ ಸಿಂಪಲ್ ಆಗಿದೆ, ಚೆನ್ನಾಗಿದೆ ಅಂತ ಅನಿಸ್ಬೋದು. ಬಟ್ ಇದು ತಲೆ ಓಡಬೇಕು. ಇದೇ ಥರ ಟ್ರೈನೇ ಬರಬೇಕು, ಇಲ್ಲಿ ಮೊಬೈಲ್ ಬರಬೇಕು, ಆ್ಯಂಡ್ ಇಲ್ಲಿ ಫ್ಯಾಮಿಲಿ ಬರಬೇಕು, ಇಲ್ಲಿ ಬೈಕ್ ಬರಬೇಕು. ಇದೊಂದು ಯೂನಿಕ್ ಆಗಿ ಒಂದು ಐಡಿಯಾ ಇದೆಯಲ್ಲ, ಐಡಿಯಾ ಎಲ್ಲರಿಗೂ ಬರಲ್ಲ. ಸೊ ಅದು ಚೇತನ್ ಅವ್ರಿಗೆ ಮಾತ್ರ ಬರೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರ ಬಗ್ಗೆ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೋ, ನಮ್ಮ ಟ್ಯಾಟೂ ಬಂದು ಟ್ರಾವೆಲ್ ಟೀಮ್ ಟ್ಯಾಟೂ ಬ್ರೋ. ನೋಡಿ ಎಷ್ಟು ಐಟಮ್ಸ್ಗಳು ಕವರ್ ಆಗಿದೆ. ನನ್ನ ಜೀವನದಲ್ಲಿ ನಾನೇನು ಮಾಡ್ತೀನಿ ಅದನ್ನ ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಬ್ರೋ. ನೋಡಿ, ಇದು ನಾನು ನೀವು ನೋಡ್ತಾ ಇದ್ದೀರಾ, ಬ್ಯಾಗ್ ಹಾಕೊಂಡು ಚಡ್ಡಿ ಹಾಕೊಂಡಿದ್ದು. ನಾನು ಟ್ರಾವೆಲರ್ ಆಗಿರೋದ್ರಿಂದ ಈ ಒಂದು ಪೊಸಿಷನ್ನ ಹಾಕ್ಸ್ಕೊಂಡಿದ್ದೀನಿ. ಇದು ನಾನು ಡೈಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀನಿ, ಟ್ರೈನ್ ಹಾಕ್ಸ್ಕೊಂಡಿದ್ದೀನಿ, ಮೊಬೈಲಲ್ಲಿ ವೀಡಿಯೋ ಮಾಡ್ತೀನಿ. ನನಗೆ ಜಗತ್ತು ಸುತ್ತು ಆಸೆ ಇದೆ ಅಂದ್ಬಿಟ್ಟು ವರ್ಲ್ಡ್ ಹಾಕ್ಸ್ಕೊಂಡಿದ್ದೀನಿ. ನನ್ನ ಹತ್ರ ಗಾಡಿ ಇದೆ, ಅದನ್ನು ಕೂಡ ಹಾಕ್ಸ್ಕೊಂಡಿದ್ದೀನಿ. ಕ್ರಿಕೆಟ್ ಆಡ್ತೀನಿ, ಇದೆಲ್ಲ ಮಾಡ್ತೀನಿ ಬ್ರೋ. ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಿಂದ ಇನ್ಕಮ್ ಬರುತ್ತೆ. ಅದಕ್ಕೆ ಇಂಡಿಯನ್ ರುಪೀಸ್ ಸಿಂಬಲ್ ಹಾಕೊಂಡಿದ್ದೀನಿ. ಆದಮೇಲೆ ನಮ್ಮ ಫ್ಯಾಮಿಲಿ ಹಾಕ್ಸ್ಕೊಂಡಿದ್ದೀನಿ, ಯಾರ್ಯಾರಿದ್ದಾರೆ ಅಂತ. ನಮ್ಮ ಅಪ್ಪ ಅಮ್ಮ, ನಾನು ಮತ್ತು ನಮ್ಮ ಅಕ್ಕ ಹಾಕ್ಸ್ಕೊಂಡಿದ್ದೀನಿ. ಅದಾದಮೇಲೆ ಟೆಂಪಲ್ ಇದೆ, ಟೆಂಪಲ್ ಪಕ್ಕದಲ್ಲಿ ಫುಡ್ ಇದೆ. ಇದು ಹಂಗೆ ರೊಟೇಷನ್ ಬ್ರೋ, ಒಳ್ಳೆ ಸೈಕಲ್ ಇದ್ದಂಗೆ ಇದು ಕಂಪ್ಲೀಟ್ಲಿ. ಓಕೆ, ಸೊ ಪೇನ್ ಏನು ಬಂದಿಲ್ವಾ ಬ್ರೋ? ಪೇನ್ ಬರುತ್ತೆ ಬ್ರೋ, ಇರ್ಬೇಕಾಚೋ ಥರ ಪಟ್ 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 ಅಂತ ಪೇನ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಪೇನ್ ಇರುತ್ತೆ, ಅದಾಗ್ತಾ ಹೋಗ್ತಾ ಖುಷಿ. ಒಂದ್ ಕಡೆ ಖುಷಿ, ಒಂದ್ ಕಡೆ ಪೇನ್, ಎರಡೂ ಕೂಡ ಸಖತ್ತಾಗಿರುತ್ತೆ. ಸೊ ಈ ಡಿಸೈನ್ ಯಾರು ಮಾಡ್ಕೊಟ್ರು, ಯಾವ ತರ ಬ್ರೋ? ಈ ಡಿಸೈನು ನಮಗೆ ಚೇತನ್ ಬ್ರೋ ಅವ್ರು ಮಾಡ್ಕೊಂಡು ಕೊಟ್ರು. ರೋಬೋ ಸ್ಟ್ಯಾಟೂ ಸ್ಟುಡಿಯೋದಲ್ಲಿ ಬಂದೆ, ಕುತ್ಕೊಂಡು ಡಿಸ್ಕಸ್ ಮಾಡಿದೆ. ಅವ್ರು ಫೈನಲಿ ಒಂದು ಔಟ್ಪುಟ್ ನ ಮಾಡ್ಕೊಂಡು ಕೊಟ್ರು. ಪ್ರೈಸ್ ಎಲ್ಲ ಕಂಫರ್ಟಬಲ್ ಬ್ರೋ, ಪ್ರೈಸಸ್ ಎಲ್ಲ ಕಂಫರ್ಟಬಲ್ ಆಯ್ತು ನನಗೆ. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಹಾ ಬ್ರೋ, ಹೇಗನ್ಸ್ತು ನಿಮ್ಗೆ ಟ್ಯಾಟೂ? ನಿಮ್ಗೆ ಡೌಟ್ ಇತ್ತು ನೆನ್ನೆ ಹೇಗೆ ಬರುತ್ತೆ ನಿಮ್ಗೆ ಅಂತ? ಸೊ ಸೀರಿಯಸ್ಲಿ, ಆ್ಯಂಡ್ ನಿಮಗೂ ಗೊತ್ತಿತ್ತು ಹೇಗಿತ್ತು ಅಂತ. ನಾನು ಆಲ್ರೆಡಿ ಜಾತ್ರೆ ಟೈಮಲ್ಲಿ ಜಾತ್ರೆ ಥರದ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದೆ. ಸೊ ಟೈಗರ್ ಹಾಕ್ಸಿದೆ, ಅದು ಒಂಥರ ಅದು ಯಾವುದು ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಇತ್ತು. ಬಟ್ ಅದನ್ನ ಕವರ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಥರ ಬರುತ್ತೆ ಅಂತ ನಾನು ಸೀರಿಯಸ್ಲಿ ಅನ್ಕೊಂಡಿರಲಿಲ್ಲ ಬ್ರೋ. ಥ್ಯಾಂಕ್ ಯು. ಗಾಡ್ ಪ್ರಾಮಿಸ್, ನನಗೆ ಈ ಥರ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನಂಗೆ ಇದು ಕಾಣಿಸುತ್ತೆ ಅಂತ ಅನ್ಕೊಂಡೆ. ಬಟ್ ನೀವೇ ನೋಡ್ತಾ ಇರ್ಬೋದು, ಒಳಗೆ ಒಂದು ಟ್ಯಾಟೂ ಇತ್ತು ಅಂತಲೇ ಗೊತ್ತಿಲ್ಲ. ಸೊ ಆ ರೇಂಜ್ ಕವರ್ ಮಾಡಿದ್ದಾರೆ. ಸೊ ಇದೆಲ್ಲ ಹೆಂಗೆ ಸಾಧ್ಯ ಬ್ರೋ? ಬ್ರೋ, ಅದು ಹೆಂಗೆ ಅಂದ್ರೆ ಥೀಮ್ ಫಸ್ಟ್ ಅನಲೈಸ್ ಮಾಡಬೇಕು. ಥೀಮ್ ಅನಲೈಸ್ ಮಾಡಿ ಆಮೇಲೆ ಅದಕ್ಕೆ ಪ್ಯಾಟರ್ನ್ಸ್ ನ ರೆಡಿ. ಸೊ ಸ್ಟಾರ್ಟಿಂಗ್ ನನ್ಗೆ ಏನ್ ಭಯ ಆಯ್ತು ಗೊತ್ತಾ? ಸೊ ಕೆಲವರು ಸಿಸ್ಟಮ್ ಅಲ್ಲಿ ಮಾಡಿ ಡ್ರಾಯಿಂಗ್ ಮಾಡಿ ಕೊಟ್ಟು ಕರೆಕ್ಟ್ ಆಗಿ ಮಾಡ್ತಾರೆ, ಅದು ಕರೆಕ್ಟ್ ಆಗಿ ಬರುತ್ತೆ. ಬಟ್ ಹ್ಯಾಂಡ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗುತ್ತೆ. ನಾನು ಅನ್ಕೊಂಡಿರೋದು ಆಗುತ್ತೆ. ಬಟ್ ಏನಂದ್ರೆ ನಂದು ಪ್ರಾಕ್ಟೀಸ್ ಅಷ್ಟಿದೆ, ನನ್ಗೆ ಎಕ್ಸ್ಪೀರಿಯನ್ಸ್ ಅಷ್ಟಿದೆ. ಇದ್ರಲ್ಲೇನೆ ನಾನು 4-5 years ಪ್ರಾಕ್ಟೀಸ್ ಮಾಡಿದ್ದೀನಿ. ಇದ್ರ ಅಕಾರ್ಡಿಂಗ್ಲಿ ಪಾಲಿನೇಷನ್ನೇ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಅದ್ರ ಔಟ್ಪುಟ್ ಇದು. ಇನ್ನ ತುಂಬಾ ಸ್ಲೀವ್ಸ್ ಎಲ್ಲ ಮಾಡಿದ್ದೀನಿ. ನೋಡಿ, ಪ್ರೊಫೈಲ್ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಪ್ರೊಫೈಲ್ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಇವ್ರು ಮಾಡಿರುವಂತಹ ವರ್ಕ್ಗಳೆಲ್ಲ. ಅಂಡ್ ಆದ್ರೂ ನಂಗೆ ಈ ತರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ.
ಪ್ರೀವಿಯಸ್ ವರ್ಕ್ ಎಲ್ಲ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ತೋರಿಸಿದ್ದೀನಿ, ಇನ್ನೇ ನನ್ನ ವರ್ಕೆ ತೋರಿಸಿದ್ದೀನಲ್ಲ ಹೇಗಿದೆ ಅಂತ. ಸೊ ಸೀರಿಯಸ್ಲಿ ಚೆನ್ನಾಗಿದೆ. ಸೊ ಇವ್ರದ್ದು ಸೋಷಿಯಲ್ ಮೀಡಿಯಾದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಸೊ ಒಂದ್ಸಲ ಚೆಕ್ ಮಾಡಿ ಯಾವ ಥರ ಇದೆ ಅಂತ. ಒಂದೇನಾದ್ರು ಟ್ಯಾಟೂ ನೋಡಿದ್ರೆ ಎಲ್ಲ ಪ್ರೊಫೈಲ್ ಅಂದರೆ ಇವ್ರು ಅಪ್ಲೋಡ್ ಮಾಡಿರುವಂತಹ ಪ್ರೊಫೈಲ್ ಅಷ್ಟು ಫೋಟೋಸ್ಗಳನ್ನ ನೋಡ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್ ಬ್ರದರ್.